ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿ ಲಾಗ್ಸ್. ಓಪ್ ಎಲ್ಲರೂ ಹೆಲ್ತಿಯಾಗೂ ಹ್ಯಾಪಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಾಗೆ ನಂದು ಬೆಳಗ್ಗೆ ರುಟೀನ್ ಏನಂದರೆ 1 ಅವರ್ ನೀರು ಬರುತ್ತೆ. ಆ ನೀರು ಬರೋ ಗ್ಯಾಪಲ್ಲೇ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಸೊ ಎಲ್ಲ ಅದರಲ್ಲೇ ಮುಗಿಸ್ಕೊಂಡಿರ್ತೀನಿ. ಇನ್ನು ಇವತ್ತು ನೀರು ಬಿಟ್ಟಿರಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ನನಗೆ ಇವತ್ತು ಕೆಲಸಕ್ಕೆ ರಜಾ ಅಂತಲೇ ಹೇಳ್ಬೋದು. ಅಂದರೆ ಕಂಪ್ಲೀಟಾಗಿ ಡೇ ಫುಲ್ಲು ಅಲ್ಲ, ಸಂಜೆ ಮೇಲೆ ನೀರು ಬಂದರೆ ಖಂಡಿತವಾಗ್ಲೂ ತುಂಬಾ ಕೆಲಸ ಆಗುತ್ತೆ. ಅದೇ ನಮ್ಮ ಮನೆಯವರು ಕೂಡ ಕೆಲಸಕ್ಕೆ ಹೋದರು, ನನ್ನ ಮಗಳು ಸಹ ಸ್ಕೂಲಿಗೆ ಹೋಗಿದ್ಲು. ಇನ್ನು ನನ್ನ ಟಿಫನ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದಮೇಲೆ ಒಂದು 11:30 ಆಗಿತ್ತು. ಆವಾಗ ನಾನು ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಫೇಸ್ ವಾಶ್ ಎಲ್ಲ ಮಾಡಿಕೊಂಡೆ. ಸೊ ಒನ್ಸ್ ನಾನು ಐಸ್ ಕ್ಯೂಬಲ್ಲೆಲ್ಲ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ತೀನಿ. ಒಂಥರ ಕಂಫರ್ಟಬಲ್ ಫೀಲ್ ಅನಿಸುತ್ತೆ. ಅದಾದಮೇಲೆ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದು. ಸೊ ಇದು ನೋಡ್ತಾ ಇರ್ಬೋದು, ಇದರಲ್ಲೇ ನಾನು ಫೇಸ್ ಮಸಾಜ್ ಮಾಡೋದು. ತುಂಬ ದಿನ ಆಗಿತ್ತು, ಹಾಗಾಗಿ ಅದರಲ್ಲಿ ನೀರು ಸಹ ಹಾಕಿಟ್ಟಿರಲಿಲ್ಲ. ಆ್ಯಂಡ್ ಈ ಸ್ಟ್ರೇಯಲ್ಲಿ ಕೂಡ ನಾನು ನೀರು ಹಾಕಿಟ್ಟಿರಲಿಲ್ಲ. ಯಾಕೆಂದರೆ ನನ್ನ ಮಗಳು ಸುಮ್ಮನೆ ತೊಗೊಂಡು ಆಟಾಡೋದು, ಕೆಳಗೆ ಮೇಲೆ ಎಲ್ಲ ಬೀಳ್ಸೋದು ಹಂಗೆಲ್ಲ ಮಾಡ್ತಿರ್ತಾಳೆ. ಹಾಗಾಗಿ ಇನ್ನು ಮುಂದೆ ಯೂಸ್ ಮಾಡೋಣ ಅಂತ ಹೇಳಿ ಹಾಕಿಡ್ತಾಯಿದ್ದೀನಿ. ಸಮ್ಮರ್ ಅಲ್ವಾ, ಹಾಗಾಗಿ ಸೊ ಇವಾಗೇನು ತೊಂದರೆ ಇಲ್ಲ, ಪಾಪನೂ ದೊಡ್ಡೋಳಾದ್ಲೆಲ್ಲ ಹೀಗೆಲ್ಲ ಮಾಡ್ಬೋದು. ಹಾಗಾಗಿ ಇನ್ನು ನೀರೆಲ್ಲ ಹಾಕಿಟ್ಟಿದ್ದಾದಮೇಲೆ ಯೂಶ್ವಲಾಗಿ ಯಾವ ಥರ ಫೇಸ್ ಪ್ಯಾಕ್ ಮಾಡೋದು ಆ ಥರನೇ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು. ನಾನು ನಾರ್ಮಲಾಗಿ ಅರಿಶಿನ ಮತ್ತು ಕಡಲೆ ಹಿಟ್ಟು ಅಷ್ಟೇ, ಅದನ್ನೇನು ತುಂಬ ತಿಕ್ಕಾಗಿ ಏನೂ ಬಿಡೋದಿಲ್ಲ. ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲೇ ತೊಗೊಂಡು ಕ್ಲೀನಾಗಿ ಒಂದು 5 ನಿಮಿಷ ಅಂತೂ ಅದರಲ್ಲೇ ಚೆನ್ನಾಗೇ ರಬ್ ಮಾಡ್ಕೊಳ್ತೀನಿ. ಮೂಗತ್ರ, ಕಣ್ಣತ್ರ, ಅಂದರೆ ಕಣ್ಣಿನ ಕೆಳಗೆ ಮಾಡಲ್ಲ, ಸ್ವಲ್ಪ ಕಣ್ಣಿನ ಅಂದರೆ ಗಟ್ಟಿ ಇರುತ್ತಲ್ಲ ಆ ಪ್ಲೇಸಲ್ಲಿ ಸ್ವಲ್ಪ ನೀಟಾಗೆಲ್ಲ ರಬ್ ಮಾಡ್ಕೊಳ್ತೀನಿ. ಸೊ ರಬ್ ಮಾಡ್ಕೊಂಡಿದ್ದಾದಮೇಲೆ ನಾನು ತುಂಬ ಹೊತ್ತು ಏನೂ ಬಿಟ್ಟಿಲ್ಲ. ಅದೊಂಥರ ತುಂಬ ಹೊತ್ತು ಬಿಟ್ಟರೆ ಗಟ್ಟಿಯಾಗ್ಬಿಟ್ಟು ಮುಖ ಎಲ್ಲ ಸುಕ್ಕಾದಂಗೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಬಿಟ್ಟಿರಲಿಲ್ಲ, ತಕ್ಷಣ ಹೋಗಿ ಫೇಸ್ ವಾಶ್ ಮಾಡಿಕೊಂಡೆ. ಆದಷ್ಟು ಆಚೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡೋದು ಮತ್ತು ಮಾಯ್ಶ್ಚರೈಸ್ ಅಪ್ಲೈ ಮಾಡೋದು ಎಲ್ಲ ತುಂಬಾ ಅವಶ್ಯಕತೆ ಇರುತ್ತೆ. ಕೆಲವೊಬ್ಬರಿಗೆ ಅದು ಅಡ್ಜಸ್ಟ್ ಆಗಿರುತ್ತೆ, ಕೆಲವೊಬ್ಬರು ಅಡ್ಜಸ್ಟ್ ಆಗಿರೋದಿಲ್ಲ. ನಾನು ಕೂಡ ಅಪ್ಲೈ ಮಾಡ್ತೀನಿ. ಅಂದರೆ ಎಲ್ಲಾದರೆ ಸ್ವಲ್ಪ ಆಚೆ ಹೋದಾಗ, ಈಗಂತೂ ಎಲ್ಲೂ ಆಚೆ ಹೋಗಲ್ಲ, ಸೊ ಮನೇಲಿ ಇರ್ತೀನಲ್ಲ, ಹಾಗಾಗಿ ಹಚ್ಚಲ್ಲ. ಮನೇಲಿ ಇರ್ಬೇಕಾದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನನಗೆ ಅಂಥ ಏನೂ ಅಡ್ಜಸ್ಟ್ ಆಗಿಲ್ಲ. ಸೊ ಜಸ್ಟ್ ಈಗ ಮಾಯ್ಶ್ಚರೈಸರ್ ಹಾಕ್ಕೊಂಡೆ. ಇದು ಡಿಕನ್ಸ್ಟ್ರಕ್ಟ್ ಅವ್ರದ್ದು ಮಾಯ್ಶ್ಚರೈಸರ್ ಇದು. ನಾನು ಸನ್ಸ್ಕ್ರೀನು ಡಿಕನ್ಸ್ಟ್ರಕ್ಟ್ ಅವ್ರದ್ದೇ ಹಾಕ್ಕೊಳ್ಳೋದು. ದೆನ್ 35 ಅಬೋವ್ ಆ್ಯಂಟಿ ಏಜಿಂಗ್ ಸಿರಮ್ ಹಾಕ್ಬೋದು. ಅಂದರೆ ರೆಟಿನಾಲ್ ಸಿಗುತ್ತೆ, ರೆಟಿನಾಲ್ ಡ್ರಾಪ್ಸನ್ನು ಹಾಕ್ಕೊಳ್ಬೋದು. ಅದಕ್ಕೆ ಅಂತ ಕೆಲವೊಂದು ರೂಲ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕಾಗತ್ತೆ. ಇದು ಇಷ್ಟೇ ನನ್ನ ಸಿಂಪಲ್ ಒಂದು ಸೆಲ್ಫ್ ಕೇರ್ ಅಂತ ಹೇಳ್ಬೋದು. ಐಸ್ ಪ್ಯಾಕ್ ಆ್ಯಂಡ್ ಫೇಸ್ ಪ್ಯಾಕ್ ಹಾಕೋದು, ನೈಲ್ ಪಾಲಿಶು, ಮೆನಿಕ್ಯೂರು, ಪೆಡಿಕ್ಯೂರು ಆ ಥರದ್ದೆಲ್ಲ, ನಾನೇನು ಬ್ಯೂಟಿ ಪಾರ್ಲರು ಆ ಥರದ್ದೇನು ನನಗೆ ಹೋಗಿ ಅಭ್ಯಾಸ ಇಲ್ಲ. ಇಷ್ಟೇ, ನನ್ನ ಮನೇಲಿ ಎಷ್ಟು ಬೇಕೋ ಅಷ್ಟೇ ಸಿಂಪಲಾಗಿ ಏನೋ ಮಾಡ್ಕೊಳ್ಳೋದು ನಾನು. ಇನ್ನು ನಾನು ಬ್ಯೂಟಿ ಪಾರ್ಲರ್ಗೆ ಹೋಗೋದು ಐಬ್ರೋ ಒಂದೇ ಮಾಡ್ಸೋಕ್ಕೆ ಹೋಗೋದು, ಜಾಸ್ತಿ ಹೇರ್ ಕಟ್ ಮಾಡಿಸೋದಾಗಿರಲಿ. ಸೊ ಒನ್ಸ್ ಮಾತ್ರ ಹೇರ್ ಕಟ್ ಮಾಡಿಸಿದೆ ಅಷ್ಟೇ, ಅದೇ ಲಾಸ್ಟು. ಸೊ ಅದರಿಂದ ಇಲ್ಲಿವರೆಗೂ ಏನೂ ನಾನು ಹೇರ್ ಕಟ್ಟು ಮಾಡಿಸಿಲ್ಲ. ಮತ್ತು ಫೇಸ್ ವಾಶು ಆ ಥರದ್ದೆಲ್ಲ ಯಾವತ್ತೂ ನಾನು ಮಾಡೋಕ್ಕೆ ಹೋಗಿಲ್ಲ. ಸೊ ಅದೆಲ್ಲ ನನಗೆ ಇಷ್ಟನೂ ಆಗಲ್ಲ. ಸೊ ಮನೇಲೇ ಹೇಗೆ ಬೇಕೋ ನ್ಯಾಚುರಲ್ಲಾಗಿ ನಾವೇ ಮಾಡ್ಕೊಳ್ಳೋದು ಬೆಟರ್ ಅನಿಸುತ್ತೆ. ಇನ್ನು ಮಧ್ಯಾಹ್ನ ಊಟಕ್ಕೆ ರೈಸ್ ಆ್ಯಂಡ್ ಸಾಂಬಾರಿತ್ತು, ಏನು ಮಾಡ್ಕೊಳ್ಳೋದೇನೂ ಇರಲಿಲ್ಲ. ಸೊ ಬಸಾರು ಮಾಡಿದ್ನಲ್ಲ, ಸೊ ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತಿದ್ದೆ. ಇನ್ನು ಸ್ವೀಟಿಗೂ ಸೊ ಬನ್ನು ಬಿಸ್ಕೆಟ್ ಹಾಕಿರಲಿಲ್ಲ, ಹಾಕ್ತಿದ್ದೆ. ಅಷ್ಟರಲ್ಲಿ ಕರೆಂಟ್ ಹೋಗ್ಬಿಡ್ತು. ಸೊ ತುಂಬ ಮಳೆ ಅಂದರೆ ಮಳೆ ಬರ್ತಿತ್ತು. ಈ ಬಿಸಿಲಿಗೆ ಮಳೆ ಬರ್ತಿರೋದು ನೋಡಿ ಫುಲ್ ಕೋಲ್ಡ್ ಶೀಲ್ಡಾಗಿ ಹೋಗ್ಬಿಡ್ತು. ಇನ್ನು ನನ್ನ ಪಾಪು ಅಂತೂ ಈ ಮಳೆ ನೋಡ್ತಿರೋದು ಫಸ್ಟ್ ಟೈಮ್ ಅಲ್ವಾ, ಸೊ ಅವಳನ್ನು ಕರ್ಕೊಬಂದು ಆಚೆ ತೋರಿಸ್ತಾ ಇದ್ದೆ. ಸೊ ಇದು ನೆಕ್ಸ್ಟ್ ಡೇ ಲಾಗ್ಸ್ ಕಂಟಿನ್ಯೂ ಆಗಿರುತ್ತೆ. ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ಬಟ್ಟೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ 4 ಜನ ಇದ್ದೀವ ಮನೇಲಿ, ಸೊ ಅದರಿಂದ ಬಟ್ಟೆಗಳೇ ಇಡಿಸ್ತಿರ್ಲಿಲ್ಲ. ಸೊ ಬೀರು ಫುಲ್ಲು ತುಂಬಿ ಕೆಳಗೆ ಬೀಳ್ತಾ ಇತ್ತು. ಸೊ ಅದನ್ನೇ ತೊಗೊಂಡು ನೀಟಾಗಿ ಒಂದು ಸಲ ಮಡ್ಚಿಡ್ತಾ ಇದ್ದೀನಿ. ಸೊ ಹೆಂಗಿಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಎಲ್ಲ ಸುಮ್ಮನೆ ಹಾಗೆ ತುರ್ಕಿಡೋದೇ ಆಗಿಬಿಟ್ಟಿದೆ. ಸೊ ಇನ್ನೊಂದು ಬೀರು ತೊಗೊಳ್ಬೇಕು ಸಣ್ಣದು. ಸೊ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟು ನಮ್ಮಮ್ಮ ಬರಬೇಕಾದ್ರೆ ಜೋಳ ತಂದಿದ್ದರು. ಸೊ ತುಂಬ ಚೆನ್ನಾಗಿತ್ತು, ಸ್ವೀಟ್ ಕಾರ್ನು ನೋಡೋಕ್ಕೆ ತುಂಬ ದಪ್ಪ ಇತ್ತು, ಚೆನ್ನಾಗಿ. ಸೊ ತಂದಿದ್ರಲ್ಲ, ಸೊ ಅದನ್ನೇ ಬೇಯಿಸಿಡೋಣ ಅಂತ ಹೇಳಿ ಕಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ದಪ್ಪ ಇದೆ. ಇದನ್ನು ಹಂಗೂ ಹಿಂಗೂ ಸಾಹಸ ಮಾಡಿ ಅದನ್ನು ಮುರಿದು ಕಟ್ ಮಾಡಿ ಹೆಂಗೋ ಇಟ್ಟೆ. ಒಂದು 4 ಪೀಸ್ ಬಂತು, ಅದನ್ನೇ ಬೇಯೋಕ್ಕಿಟ್ಟೆ. ಇದರಲ್ಲೇ ಏನಾದರೆ ಕೋಸಂಬರಿ ಥರ ಮಾಡ್ತಾರಲ್ಲ, ಮಾಡೋಣ ಅಂದ್ಕೊಂಡು ಚೆನ್ನಾಗಿರತ್ತೆ ಅಂತ. ಅಲ್ಲಿವರೆಗೂ ಟೈಮ್ ಇರಲಿಲ್ಲ. ಸೊ ಸ್ವೀಟ್ ಕಾರ್ನೆಲ್ಲ ಒಂದು ಸ್ವಲ್ಪ
ಉಪ್ಪಾಕಿ ಬೇಯಿಸ್ಕೊಂಡು ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಅಂತ ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನು ಮನೆ ಅಂತೂ ನನ್ನ ಪಾಪನ ಕರ್ಕೊಬಂದು ಇಲ್ಲಿ ಮಲಗಿಸಿದಾಗ ಆ ಸೈಡಲ್ಲಿ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಕುಷನ್ ತೆಗೆದುಬಿಟ್ಟಿರ್ತೀನಿ. ಆ ಪಾಪು ಮಲಗಿದ ಮೇಲೆ ಮತ್ತೆ ಜೋಡಿಸ್ಕೊಳ್ತೀನಿ. ಇದೇ ಥರ ಒಂದು ಡೇಗೆ ಒಂದು 4 ಟೈಮ್ಸ್ ಅಂತೂ ಹಿಂಗೆ ಆಗ್ತಾನೇ ಇರುತ್ತೆ. ಪಾಪು ಮಲಗಿಸಿದಾಗ ಅದನ್ನೆಲ್ಲ ಸೈಡಿಗೆ ತೆಗ್ದಿಡೋದು ಸೇಫ್ಟಿಗೆ ಅಂತ, ಪಾಪು ಮಲಗಿದಾಗ ಮತ್ತೆ ಅದನ್ನು ತೆಗ್ದು ಜೋಡಿಸೋದು, ಇದೇ ಆಗೋಗಿದೆ. ಕೆಳಗೆ ಮಲಗ್ಸೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಸ್ವೀಟಿ ಓಡಾಡ್ತಿರ್ತಾಳೆ, ಅವಳದು ಕೂದಲೆಲ್ಲ ಕೆಳಗಡೆ ಬಿದ್ದಿರುತ್ತೆ ಅಂತ ಹೇಳಿ ನಾನು ಅಲ್ಲಿ ಕೆಳಗೆ ಮಲಗಿಸಲ್ಲ. ಹಾಗಾಗಿ ಮೇಲ್ಗಡೆನೇ ಮಲಗಿಸ್ತೀನಿ. ಅಲ್ಲಿ ಜೊತೆ ಯಾರಾದರೂ ಇರ್ತೀವಿ ಅಂದರೆ ಬಿಟ್ಬಿಟ್ಟು ಸಪ್ರೇಟಾಗಿರಲ್ಲ, ಯಾಕಂದರೆ ಅವಳ ಮೇಲೆ ಜಿಗಿತಾಳಲ್ಲ, ಹಾಗಾಗಿ ಅಲ್ಲೇ ಇರ್ತೀವಿ. ಇನ್ನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಮೂಲಂಗಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಆಲ್ರೆಡಿ ಬೇಳೆ ಎಲ್ಲ ಬೇಯಕ್ಕೆ ಇಟ್ಕೊಂಡಿದ್ದೆ. ಇನ್ನು ಒಗ್ಗರಣೆ ಹಾಕಿದ ಮೇಲೆ ಮೂಲಂಗಿ ಎಲ್ಲ ಸೇರಿಸ್ಕೊಂಡು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಬಂದು 2 ಡೇಸಿಗೆ ಒಂದು ಸಲನೇ ಮಾಡ್ಕೊಳ್ಳೋದು, ಅಂದರೆ 2 ಡೇಸ್ ಆದರೆ ಆಗ್ಬೋದು, 3 ಡೇಸ್ ಆದರೆ ಆಗ್ಬೋದು. ಸಾಮಾನ್ಯ ಮನೆಯಲ್ಲಿ ಆಚೆಯಿಂದ ತೊಗೊಬಂದು ತಿನ್ನೋದು ಜಾಸ್ತಿ, ಅಂದರೆ ಹೊರಗಡೆ ಫುಡ್ ತುಂಬ ಲೈಕ್ ಮಾಡ್ತಾರೆ, ಪಾನಿಪೂರಿ, ನೂಡಲ್ಸು ಆ ಥರದ್ದು. ಹಂಗಾಗಿ ಅನ್ನ ಸಾಂಬಾರೆಲ್ಲ ಸ್ವಲ್ಪ ಹಾಗೆ ಉಳಿಯುತ್ತೆ, ಬೇಗ ಖಾಲಿ ಆಗೋದಿಲ್ಲ. ಇನ್ನು ಮಸಾಲೆ ಐಟಮ್ಸ್ಗಳೆಲ್ಲ ಸ್ವಲ್ಪ ಖಾಲಿಯಾಗಿತ್ತು, ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಹುರ್ಕೊಳ್ತಾ ಇದ್ದೆ. ಸಾಮಾನ್ಯ ನಾನು ಹುರಿದೇ ಮಾಡ್ಕೊಳ್ಳೋದು, ಅಂದರೆ ಇವಾಗ ಮೆಣಸಾಗಿರ್ಬೋದು, ಜೀರಿಗೆ ಆಗಿರ್ಬೋದು, ಇದನ್ನು ಪೌಡರ್ ಮಾಡ್ಕೋಬೇಕಂದ್ರೆ ಅಂಗಡಿಯಿಂದ ತರೋದು ಸ್ವಲ್ಪ ರೇರೆ. ತಕ್ಷಣ ಇನ್ಸ್ಟೆಂಟಾಗಿ ಏನಾದರೂ ಖಾಲಿಯಾಗಿದ್ದರೆ ಮಾತ್ರನೇ ತಂದ್ಕೊಳ್ಳೋದು. ಇನ್ನು ಎಕ್ಸ್ಟ್ರಾ ಅಂದರೆ ಸಾಸಿವೆ, ಜೀರಿಗೆ, ಮೆಣಸು ಅದೆಲ್ಲ ಬರೆದಾಗ್ಲೇ ಅದೇ ಥರದ್ದೇ ಇನ್ನೊಂದು ಪೇರ್ ತೊಗೊಂಡ್ಬಿಡ್ತೀನಿ, ಅಂದರೆ ಎಕ್ಸ್ಟ್ರಾ ತೊಗೊಳ್ಬಿಡ್ತೀನಿ ಪುಡಿ ಮಾಡೋಕ್ಕಂತಲೇ. ಸೊ ಅದನ್ನು ಹುರ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದ ಹುರಿದಿಡ್ಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ, ಆಗಲೇ ತೊಗೊಂಡೆ 1 ಮಂತ್ ಆಗೋಯ್ತು ಅನಿಸುತ್ತೆ ಇದನ್ನು. ಸೊ ಸಮಯನೇ ಇರಲಿಲ್ಲ. ಸೊ ಇವತ್ತು ಹುರಿದ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಘಮ ಘಮ ಅಂತಿದೆ. ಸೊ ಈ ಥರ ಚಿಕ್ಕ ಜಾರ್ ಇಟ್ಕೊಂಡಿದ್ದೀನಿ, ಸೊ ಅದರಲ್ಲಿ ಹಾಕಿಟ್ಬಿಡ್ತೀನಿ. ತುಂಬ ದಿನ ಬರುತ್ತೆ ಇದು ಆ್ಯಕ್ಚುಲಿ. ಸೊ ಅಂಗಡಿಯಲ್ಲೆಲ್ಲ ವೇಸ್ಟ್ ಆಗಿರೋದನ್ನೆಲ್ಲ ಸೇರಿಸ್ಬಿಟ್ಟು ಒಂದೊಂದು ಸಲ ಹಾಕ್ಕೊಟ್ಟಿರ್ತಾರೆ. ಸೊ ಅದೇನು ಅಷ್ಟೊಂದು ಘಮ ಕೊಡಲ್ಲ. ಇದು ನಾವೇ ನ್ಯಾಚುರಲಾಗಿ ಮನೇಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಧನಿಯಾನೂ ಅಷ್ಟೇ ಹಾಗೇ ಮಾಡ್ಕೊಳ್ಳೋದು, ಧನಿಯಾ ಪುಡಿನೂ ಅಷ್ಟೇ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರು ಮನೆಯಲ್ಲೇ ಮಾಡಿಕೊಂಡ್ರು ನಮಗೆ ಅದು ವರ್ತ್ ಅನಿಸುತ್ತೆ. ಹಾಗಾಗಿ ಇನ್ನು ಚಿಕನ್ ತಂದಿದ್ರಾ ರಾತ್ರಿ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ, ಅದರಲ್ಲೇ ನಾನು ಯೂಶ್ವಲಾಗಿ ಮಾಡೋದು ಪೆಪ್ಪರ್ ಡ್ರೈನೇ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಏನಾದರೆ ಟ್ರೈ ಮಾಡೋಣ ಗ್ರೇವಿ ಏನಾದರೆ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಮಗಳಿಗೆ ಎಕ್ಸಾಮ್ ಇರೋದ್ರಿಂದ ಅವಳ ಕಡೆನೂ ಸ್ವಲ್ಪ ಗಮನ ಕೊಡಬೇಕು. ನನ್ನ ದೊಡ್ಡ ಮಗಳಿಗೆ ರಿವಿಷನ್ ಮಾಡ್ತಾ ಇದ್ದಾರೆ. ಸೊ ಇನ್ನು 1 ಡೇ ಇದೆ ಅಷ್ಟೇ ಎಕ್ಸಾಮಿಗೆ, ಹಂಗಾಗಿಯೇ ಅವಳಿಗೆ ಓದಿಸ್ಬೇಕಿತ್ತು. ಹಾಗಾಗಿ ಪಟ ಪಟ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಅವಳೊಬ್ಳಿಗೆ ಓದ್ಕೊತ ಬಿಟ್ಟು ಬಂದರೆ ಅವಳು ಓದ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಅದು ಇದು ಆಟಾಡ್ತಾ ಕೂತಿರ್ತಾಳೆ ಗೀಚ್ಕೊತ. ಅದಕ್ಕೆ ಬೇಗ ಇದು ಅಂದರೆ ಇನ್ಸ್ಟೆಂಟಾಗಿ ಆಗಿಬಿಡತ್ತಲ್ಲ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಚಿಕನ್ ಫ್ರೈ ಎಲ್ಲ ಆಯಿತು. ದೆನ್ ಪಕ್ಕನೇ ಕುಕ್ಕರಲ್ಲಿ ಅನ್ನಕ್ಕೂ ಇಟ್ಟೆ. ಸೊ ಹಾಗೆ ಇವತ್ತಿನ ಊಟನೂ ಲಾಗ್ಸ್ ಮುಗಿತಾ ಬಂತು. ಸೊ ಇದು ಇವತ್ತಿನ ಲಾಗ್ಸ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.